ನನ್ನೆಲ್ಲ ರೈತ ಬಂದವರಿಗೆ ಬೆಳಗಿನ ಶುಭೋದಯ. ಇತ್ತೀಚೆಗೆ ರಾಗಿ ಬೆಳೆ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ಹಾಕ್ತಾನೇ ಇದ್ದೀನಿ. ಸೊ ಅದೇ ರೀತಿಯಲ್ಲಿ ಇವತ್ತು ನಿಮ್ಗೆ ಹಾಕುವಂಥದ್ದು ಏನಂತಂದರೆ, ರಾಗಿ ಬೆಳೆ ಬೆಳೆದಾದ ಮೇಲೆ ಅದನ್ನು ಕಟಾವು ಮಾಡುವಂಥದ್ದು ಒಂದು ಚಾಲೆಂಜಿಂಗ್ ಟಾಸ್ಕ್ ಅಂತಲೇ ಹೇಳ್ಬೋದು. ಏಕೆಂತಂದರೆ ಅದಕ್ಕೆ ಅಂತ ಯಾವುದೇ ಸ್ಪೆಷಲ್ ಮಿಷಿನರಿಗಳು ಇನ್ನೂ ಅಪ್ಡೇಟ್ ಆಗಿಲ್ಲ. ಅಂದರೆ ಇದ್ದಾವೆ, ಬಟ್ ಫುಲ್ಲಿ ಅಪ್ಡೇಟ್ ಆಗಿಲ್ಲ. ಏಕೆಂತಂದರೆ ಟ್ರಯಲ್ ಮಾಡಿರೋದ್ರಲ್ಲಿ ಸುಮಾರು ಫೀಲ್ಡ್ಗಳನ್ನು ನೋಡಿದ್ದೀನಿ. ಸುಮಾರಷ್ಟು ರಾಗಿನ ಅದು ಕೆಳಗಡೆ ಫಿಲ್ಟ್ರ್ ಮಾಡ್ತಾ ಹೋಗುತ್ತೆ. ಯಾಕೆಂದರೆ ಅದಕ್ಕೆ ಪ್ರಾಪರ್ ಆದಂಥ ಫಿಲ್ಟರ್ ಸಿಸ್ಟಮ್ ಇನ್ನೂ ಅಡಾಪ್ಟ್ ಆಗಿಲ್ಲ. ಸೊ ಆ ರೀತಿಯಲ್ಲಿ ಈಗ ನಿಮಗೆ ತೋರಿಸ್ತಾ ಇರೋಂಥದ್ದು ನೋಡಿ, ಇದು ರಾಗಿ ಕೈಯಿಂದ ಕುಯ್ದು ಮ್ಯಾನ್ ಪವರ್ ಸಪೋರ್ಟಿಂದ ಕುಯ್ದು ಒಟ್ಟಿಗೆ ಹಾಕೋದು ಅಂತ ಹೇಳ್ತಾರೆ ಇದನ್ನು. ಸೊ ಈ ಥರ ಯಾಕೆ ಹಾಕ್ತಾರೆ ಅಂತಂದರೆ ನೋಡಿ, ಇದು ಮಳೆ ಬಂದರೂ ಸಹ ಏನು ಆಗಲ್ಲ. ಆಲ್ಮೋಸ್ಟ್ ಆಲ್ ಇದು ಪ್ರಾಪರಾಗಿ ಹಾಕಿಲ್ಲ, ತೆನೆಗಳೇ ಕಾಣಲ್ಲ, ಆ ರೇಂಜಿಗೆ ಹಾಕ್ತಾರೆ. ಸೊ ಆಗ ಏನಾಗುತ್ತೆ, ನೀರು ಬರೋವಂಥ ಮಳೆ ನೀರೆಲ್ಲ ಇದ್ರ ಮುಖಾಂತರ, ಹುಲ್ಲಿನ ಮುಖಾಂತರ ಕೆಳಗಡೆ ಬಂದು ಬೀಳುತ್ತೆ. ಬಟ್ ರಾಗಿ ತೆನೆಗೆ ಯಾವುದೇ ರೀತಿ ಇದಾಗಲ್ಲ. ಮತ್ತು ಈ ಥರ ಯಾಕೆ ಹಾಕ್ತಾರೆ ಅನ್ನೋದಾದರೆ, ರಾಗಿ ತೆನೆ ಸ್ವಲ್ಪ ಮುಗ್ಗು ಬಂದಂಗೆ ಆಗುತ್ತೆ. ಅದರೊಳಗೆ ಇದ್ದಾಗ ಏನಾಗುತ್ತೆ, ಅದರ ಸ್ಟ್ರೆಂತ್ನ ಕರ್ಕೊಳ್ಳುತ್ತೆ. ಆವಾಗ ಅದು ತಾನಾಗೆ ಗೊಂತಲು ಬಿಟ್ಟು ಈಸಿಯಾಗಿ ಕೆಳಗೆ ಬೀಳೋಷ್ಟು ವೀಕಾಗಿರುತ್ತೆ. ಆಗೇನು ಮಾಡ್ತಾರೆ, ತಗೊಂಡೋಗಿ ರೋಡಲ್ಲೋ ಅಥವಾ ಕಣದಲ್ಲೇ ಹಾಕಿ ಸ್ವಲ್ಪ ಟ್ರ್ಯಾಕ್ಟರ್ ಅಥವಾ ರೋನ್ಗಳನ್ನು ತಿರುಗಿಸಿದ್ರೆ ಸಾಕು, ಎಲ್ಲವೂ ಅವರ ಕೈಗೆ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇದನ್ನು ಹೀಗೆ ಮಾಡಿರೋಂಥದ್ದು. ಸೊ ಇದು ಹಳೆ ಕಾಲದ ಪದ್ಧತಿ. ಈಗ ಅಪ್ಡೇಟೆಡ್ ಪದ್ಧತಿಗೆ ಹೋಗಬೇಕು ಅಂತಂತಂದರೆ ಸುಮಾರಷ್ಟು ಮಿಷಿನರಿಗಳನ್ನು ಅಪ್ಡೇಟ್ ಮಾಡ್ತಾ ಇದ್ದಾರೆ. ಸೊ ಇನ್ನೂ 2-3 ದಿನದಲ್ಲಿ ನಿಮಗೂ ತೋರಿಸ್ತೀನಿ ಮಿಷಿನರಿಲಿ ಯಾವ ಮಟ್ಟಿಗೆ ಕುಯ್ಲಾಗಿದೆ ಮತ್ತು ಅದರಲ್ಲಿ ಆಗೋಂಥ ವೇಸ್ಟೇಜ್ಗಳೆಷ್ಟು ಅನ್ನೋದನ್ನೆಲ್ಲ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಈ ಸಿಸ್ಟಮಲ್ಲಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಹುಲ್ಲು ನಿಮಗೆ 100% ನಿಮ್ಮ ಕೈಗೆ ಸಿಗ್ತಾ ಹೋಗುತ್ತೆ. ಸೊ ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.